ಇಂದು ನಾವು ಬಹಳ ಜನರಿಗೆ ಕುತೂಹಲ ಇರುವ ಒಂದು ಮಹತ್ವದ ವಿಷಯವಾದ ನಾಗರ ಪಂಚಮಿ ದಿನದ ಪೂಜೆ ಮತ್ತು ಸರ್ಪದೋಷ ನಿವಾರಣೆ ಸಾಧ್ಯವೇ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಾಗರ ಪಂಚಮಿ ಯಾಕೆ ಆಚರಿಸುತ್ತಾರೆ? ಇದರ ಮಹತ್ವ ಏನು? ಮನೆಯಲ್ಲೇ ಸರಿಯಾದ ರೀತಿಯಲ್ಲಿ ಪೂಜೆ ಹೇಗೆ ಮಾಡಬೇಕು? ಯಾವ ನೈವೇದ್ಯವನ್ನು ಇಡಬೇಕು ಮತ್ತು ನಿಜವಾಗಿಯೂ ಸರ್ಪದೋಷ ನಿವಾರಣೆಯಾಗುತ್ತದೆಯೇ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ನಾಗರ ಪಂಚಮಿಯ ಮಹತ್ವ. ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನವನ್ನು ನಾಗದೇವರಿಗೆ ಸಮರ್ಪಿಸಲಾಗಿದೆ. ನಾಗರನ್ನು ದೇವರ ರೂಪವೆಂದು ಪೂಜಿಸುವ ಸಂಪ್ರದಾಯ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೇ ಇದೆ. ನಾಗರು ಭೂಮಿಯ ಸಮತೋಲನ, ಪ್ರಕೃತಿ ರಕ್ಷಣೆ ಮತ್ತು ಜಲಸಂಪತ್ತಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ನಾಗದೇವರಿಗೆ ಹಾಲು, ಹೂವು ಮತ್ತು ಪ್ರಾರ್ಥನೆ ಸಲ್ಲಿಸುವುದು ಅತ್ಯಂತ ಶುಭಕರವೆಂದು ನಂಬಲಾಗುತ್ತದೆ. ನಾಗರ ಪಂಚಮಿಯ ಪೌರಾಣಿಕ ಕಥೆ. ಪುರಾಣಗಳ ಪ್ರಕಾರ ಜನಮೇಜಯ ರಾಜನು ಮಾಡಿದ ಸರ್ಪಯಾಗದಿಂದ ಎಲ್ಲ ನಾಗಗಳು ನಾಶವಾಗುವ ಸ್ಥಿತಿಗೆ ಬಂದಾಗ ಋಷಿಗಳ ಪ್ರಾರ್ಥನೆಯಿಂದ ನಾಗದೇವತೆಗಳು ರಕ್ಷಿಸಲ್ಪಟ್ಟರು. ಆ ದಿನವೇ ನಾಗರ ಪಂಚಮಿಯಾಗಿ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನೊಂದು ಕಥೆಯ ಪ್ರಕಾರ ಭಗವಾನ್ ಕೃಷ್ಣನು ಕಾಳಿಯ ನಾಗನನ್ನು ಯಮುನಾ ನದಿಯಿಂದ ಹೊರಹಾಕಿ ಜನರನ್ನು ರಕ್ಷಿಸಿದ ದಿನವೂ ಈ ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತದೆ. ಸರ್ಪದೋಷ ಎಂದರೇನು? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸರ್ಪದೋಷ ಎಂದರೆ ಕುಂಡಲಿಯಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಉಂಟಾಗುವ ಅಶಾಂತಿ, ವಿಳಂಬ, ವಿವಾಹ ಸಮಸ್ಯೆ, ಸಂತಾನ ಸಮಸ್ಯೆ ಮತ್ತು ಮಾನಸಿಕ ಒತ್ತಡವನ್ನು ಸೂಚಿಸುತ್ತದೆ. ಅನೇಕರು ನಾಗರ ಪಂಚಮಿ ದಿನ ಪೂಜೆ ಮಾಡಿದರೆ ಸರ್ಪದೋಷ ನಿವಾರಣೆಯಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ಇದರ ಹಿಂದೆ ಭಕ್ತಿ, ಶ್ರದ್ಧೆ ಮತ್ತು ಸಾತ್ವಿಕ ಜೀವನ ಶೈಲಿಯೂ ಮುಖ್ಯವಾಗಿದೆ. ನಾಗರ ಪಂಚಮಿ ದಿನ ಮನೆಯ ಸಿದ್ಧತೆ. ನಾಗರ ಪಂಚಮಿ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಬೇಕು. ವಿಶೇಷವಾಗಿ ಪೂಜೆ ಮಾಡುವ ಸ್ಥಳವನ್ನು ಶುಚಿಯಾಗಿ ಇಟ್ಟು ರಂಗೋಲಿ ಹಾಕುವುದು ಶುಭಕರ. ನಾಗದೇವರ ಚಿತ್ರ ಅಥವಾ ಮಣ್ಣಿನ ನಾಗ ಪ್ರತಿಮೆ ಇಟ್ಟು ಪೂಜೆ ಮಾಡಬಹುದು. ಹಾಲು, ಹೂವು, ಅರಿಶಿನ ಕುಂಕುಮ, ಅಕ್ಷತೆ, ತೆಂಗಿನಕಾಯಿ ಮತ್ತು ಸಿಹಿ ನೈವೇದ್ಯವನ್ನು ಸಿದ್ಧಪಡಿಸಬೇಕು. ನಾಗದೇವರ ಪೂಜೆ ಮಾಡುವ ಸರಿಯಾದ ವಿಧಾನ. ಮೊದಲು ಮನಸ್ಸನ್ನು ಶಾಂತಗೊಳಿಸಿ ಗಣೇಶನನ್ನು ಸ್ಮರಿಸಿ ದೀಪ ಹಚ್ಚಬೇಕು. ನಂತರ ನಾಗದೇವರನ್ನು ಧ್ಯಾನಿಸಿ ಓಂ ಭುಜಂಗಾಯ ನಮಃ ಅಥವಾ ನಮೋ ನಾಗದೇವಾಯ ಎಂಬ ಮಂತ್ರವನ್ನು ಜಪಿಸಬಹುದು. ನಂತರ ನಾಗ ಪ್ರತಿಮೆಗೆ ಹಾಲು, ಹೂವು, ಅಕ್ಷತೆ ಮತ್ತು ಕುಂಕುಮ ಅರ್ಪಿಸಬೇಕು. ಕೆಲವರು ನಾಗರ ಕಲ್ಲಿಗೆ ಹಾಲು ಸುರಿಯುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ. ಹಾಲು ಅರ್ಪಿಸುವ ಮಹತ್ವ. ನಾಗದೇವರಿಗೆ ಹಾಲು ಅರ್ಪಿಸುವುದು ಅತ್ಯಂತ ಪ್ರಮುಖ ಆಚರಣೆ. ಹಾಲು ಶುದ್ಧತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಆದರೆ ಹಾಲನ್ನು ವ್ಯರ್ಥ ಮಾಡದೆ ಭಕ್ತಿಯಿಂದ ಅರ್ಪಿಸುವುದು ಮುಖ್ಯ. ಹಾಲು ಅರ್ಪಿಸುವಾಗ ನಾಗದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ರಕ್ಷಣೆ ಇರಲಿ ಎಂದು ಪ್ರಾರ್ಥಿಸಬೇಕು. ನೈವೇದ್ಯ ಮತ್ತು ಭಕ್ತಿ. ನಾಗರ ಪಂಚಮಿಯ ದಿನ ಹಣ್ಣುಗಳು, ಪಾಯಸ, ಬೆಲ್ಲ, ತೆಂಗಿನಕಾಯಿ ಮತ್ತು ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಇಡಬಹುದು. ದೇವರಿಗೆ ಅರ್ಪಿಸುವಾಗ ಕೃತಜ್ಞತೆಯ ಭಾವನೆ ಇರಬೇಕು. ಭಕ್ತಿ ಇಲ್ಲದೆ ಮಾಡಿದ ಯಾವುದೇ ಪೂಜೆ ಸಂಪೂರ್ಣ ಫಲ ನೀಡುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಾಗರ ಪಂಚಮಿ ಮತ್ತು ಸರ್ಪದೋಷ ನಿವಾರಣೆ. ಅನೇಕ ಜ್ಯೋತಿಷ್ಯರು ನಾಗರ ಪಂಚಮಿ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಸರ್ಪದೋಷದ ಪರಿಣಾಮ ಕಡಿಮೆಯಾಗಬಹುದು ಎಂದು ಹೇಳುತ್ತಾರೆ. ಆದರೆ ಇದು ಕೇವಲ ಪೂಜೆಯಿಂದ ಮಾತ್ರವಲ್ಲ, ನಮ್ಮ ಕರ್ಮ, ಶುದ್ಧ ಜೀವನ ಮತ್ತು ದಾನ ಧರ್ಮದಿಂದಲೂ ಸಾಧ್ಯವಾಗುತ್ತದೆ. ನಾಗದೇವರನ್ನು ಸಂತೋಷಪಡಿಸಿದರೆ ರಾಹುಕೇತುಗಳ ದೋಷ ಶಮನವಾಗುತ್ತದೆ ಎಂಬ ನಂಬಿಕೆ ಇದೆ. ಮಹಿಳೆಯರು ಮತ್ತು ನಾಗರ ಪಂಚಮಿ.
ಮಹಿಳೆಯರು ಈ ದಿನ ವಿಶೇಷವಾಗಿ ನಾಗದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಕುಟುಂಬದ ರಕ್ಷಣೆ, ಮಕ್ಕಳ ಆರೋಗ್ಯ ಮತ್ತು ದಾಂಪತ್ಯ ಸುಖಕ್ಕಾಗಿ ಈ ಪೂಜೆ ಮಾಡಲಾಗುತ್ತದೆ. ಅವಿವಾಹಿತ ಮಹಿಳೆಯರು ಉತ್ತಮ ಜೀವನ ಮತ್ತು ಭವಿಷ್ಯಕ್ಕಾಗಿ ಈ ಪೂಜೆಯನ್ನು ಭಕ್ತಿಯಿಂದ ಮಾಡಬಹುದು. ಪೂಜೆಯ ಸಮಯದಲ್ಲಿ ಗಮನಿಸಬೇಕಾದ ವಿಷಯಗಳು. ಪೂಜೆಯ ಸಮಯದಲ್ಲಿ ಕೋಪ, ಜಗಳ ಮತ್ತು ನಕಾರಾತ್ಮಕ ಮಾತುಗಳನ್ನು ತಪ್ಪಿಸಬೇಕು. ಶುದ್ಧ ಮನಸ್ಸು ಮತ್ತು ಶಾಂತ ವಾತಾವರಣ ಅತ್ಯಂತ ಮುಖ್ಯ. ನಾಗದೇವರನ್ನು ಕಲ್ಲು ಅಥವಾ ಚಿತ್ರ ರೂಪದಲ್ಲಿ ಪೂಜಿಸುವಾಗ ಗೌರವದಿಂದ ನಡೆದುಕೊಳ್ಳಬೇಕು. ನಾಗರ ಪಂಚಮಿಯ ನಿಜವಾದ ಸಂದೇಶ. ನಾಗರ ಪಂಚಮಿ ಕೇವಲ ಹಾಲು ಅರ್ಪಿಸುವ ಹಬ್ಬವಲ್ಲ, ಇದು ಪ್ರಕೃತಿಯೊಂದಿಗೆ ಸಮತೋಲನ, ಜೀವ ಜಗತ್ತಿನ ಗೌರವ ಮತ್ತು ಶಾಂತಿಯ ಸಂದೇಶವನ್ನು ನೀಡುತ್ತದೆ. ನಾಗರನ್ನು ಹಾನಿ ಮಾಡದೆ ರಕ್ಷಿಸುವುದು ನಮ್ಮ ಕರ್ತವ್ಯ ಎಂಬುದು ಈ ಹಬ್ಬ ನಮಗೆ ನೆನಪಿಸುತ್ತದೆ. ಇಂದಿನ ಕಾಲದಲ್ಲಿ ಈ ಹಬ್ಬದ ಮಹತ್ವ. ಇಂದಿನ ವೇಗದ ಜೀವನದಲ್ಲಿ ಪ್ರಕೃತಿಯೊಂದಿಗೆ ಸಂಪರ್ಕ ಕಡಿಮೆಯಾಗುತ್ತಿದೆ. ನಾಗರ ಪಂಚಮಿ ನಮಗೆ ಪ್ರಕೃತಿ, ಪ್ರಾಣಿ ಮತ್ತು ಪರಿಸರದ ಮಹತ್ವವನ್ನು ಮತ್ತೆ ನೆನಪಿಸುತ್ತದೆ. ಕುಟುಂಬದೊಂದಿಗೆ ಸೇರಿ ಪೂಜೆ ಮಾಡುವುದರಿಂದ ಮನಃಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಹೀಗಾಗಿ ಸ್ನೇಹಿತರೆ, ನಾಗರ ಪಂಚಮಿ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಃಶಾಂತಿ, ರಕ್ಷಣೆ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಸರ್ಪದೋಷ ನಿವಾರಣೆಯ ವಿಷಯದಲ್ಲಿ ಪೂಜೆ ಒಂದು ಆಧ್ಯಾತ್ಮಿಕ ಸಹಾಯವಾಗಬಹುದು, ಆದರೆ ಶ್ರದ್ಧೆ, ಕರ್ಮ ಮತ್ತು ಸಾತ್ವಿಕ ಜೀವನವು ಅಷ್ಟೇ ಮುಖ್ಯ. ನಾಗದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಂತೋಷ ಸದಾ ಇರಲಿ ಎಂದು ಹಾರೈಸುತ್ತೇನೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಕನ್ನಡ ಇನ್ಫಾರ್ಮೇಷನ್ 311 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.